ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. 2 ಮಹತ್ವದ ನಿರ್ಣಯಕ್ಕೆ ಅನುಮೋದನೆ ನೀಡಿದ ಪುರಸಭೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ಪಟ್ಟಣದ ಪುರಸಭೆಯಲ್ಲಿ ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಬಹುದಿನದ ಬೇಡಿಕೆಯಾದ ಪಟ್ಟಣದ ಪ್ರವಾಸಿ ಮಂದಿರ ವೃತ್ತಕ್ಕೆ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ನಾಮಕರಣ ಮಾಡುವ ಮೂಲಕ ಸರ್ವಾನುಮತದಿಂದ ಅನುಮೋದಿಸಿದರು. ಜೊತೆಗೆ ಪುರಸಭಾ ಕಾರ್ಯಾಲಯದಲ್ಲಿನ ಸಭಾಭವನಕ್ಕೆ ಈ ತಾಲ್ಲೂಕಿಗೆ ಹಲವು ಶಾಶ್ವತ ಯೋಜನೆಗಳ ಕಾಣಿಕೆ ನೀಡಿದ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಎಂ.ಪಿ. ರವೀಂದ್ರ ಅವರ ಹೆಸರ ನೀಡಲು ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ಈ ಮಹತ್ ಕಾರ್ಯಕ್ಕೆ ಕೈಜೋಡಿಸಿದ ಹರಪನಹಳ್ಳಿ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಎಂ.ಪಿ. ಲತಾ ಮಲ್ಲಿಕಾರ್ಜುನ್ ಅವರ ಮುತುವರ್ಜಿಯಿಂದ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಫಾತಿಮಾ ಬಿ ಶೇಖಾವಲಿ, ಉಪಾಧ್ಯಕ್ಷರಾದ ಶ್ರೀ ಎಚ್. ಕ್ವಾಟ್ರೇಶ್, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀ ಟಿ. ವೆಂಕಟೇಶ್, ವಕೀಲರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ಪುರಸಭಾ ಸದಸ್ಯರಾದ ಶ್ರೀ ಎಂ.ವಿ. ಅಂಜಿನಪ್ಪ, ಪುರಸಭೆಯ ಸರ್ವ ಗೌರವಾನ್ವಿತ ಸದಸ್ಯರುಗಳು, ಪುರಸಭಾ ಮುಖ್ಯಾಧಿಕಾರಿ ಯರಗುಡಿ ಶಿವಕುಮಾರ್ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಕೋಟಿ ನಮನಗಳನ್ನು ಅರ್ಪಿಸುವೆ. ವರದಿ ಎಲ್. ಮಂಜಾನಾಯ್ಕ, ಕೆಎಸ್ ನ್ಯೂಸ್ ಟಿವಿ ಕನ್ನಡ, ಸೇವಾನಗರ, ಹರಪನಹಳ್ಳಿ. ಆತ್ಮೀಯ ಬಂಧುಗಳೇ, ಈ ದಿನ ಏನು ನಾವು 30 ವರ್ಷಗಳ ಸತತವಾಗಿ ಹೋರಾಟ ಮಾಡ್ತಾ ಬಂದಿತ್ತು, ಈ ಒಂದು ಸುದೀರ್ಘ ಅಂದ್ರೆ ತಪ್ಪಾಗಲಾರದೆ 2025 ನಮ್ಗೆಲ್ಲರಿಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಕೊಡುಗೆಯಾಗಿ ತಾವೆಲ್ಲ ನಮ್ಮ ಸಮಾಜಕ್ಕೆ ಮತ್ತು ಇಡೀ ಮಾನವ ಕುಲಕ್ಕೆ ಒಂದು ಗೌರವ ತರುವಂತ ಕೆಲಸ ಏನು ಇವತ್ತೊಂದು ಬಾಡಿ ಮೀಟಿಂಗ್ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸರ್ಕಾರಿಗೆ ಹೆಸರು ಮುಖಾಂತರ ತಾವು ಎಲ್ಲರೂ ಒಪ್ಪಿಗೆ ಸೂಚಿಸೋದಕ್ಕೆ ನಮ್ಮೆಲ್ಲ ಕರ್ನಾಟಕ ದಲಿತ ಸಂಘರ್ಷ ಪರವಾಗಿ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಕೋರ್ತಾ, ಮುಂದಿನ ದಿನಗಳಲ್ಲಿ ತಾವು ಅತಿ ಹೆಚ್ಚಾಗಿ ಯಶಸ್ವಿ ಆಯಸ್ಸು ಆರೋಗ್ಯ ತಮಗೆಲ್ಲ ದೇವರು ಭಗವಂತ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹರ್ಷವನ್ನು ವ್ಯಕ್ತಪಡಿಸುತ್ತಾ ನಮ್ಮ ತಾಲೂಕಿನ ಎಲ್ಲ ಸಮಾಜದ ಪರವಾಗಿ ತಮ್ಮೆಲ್ಲರಿಗೂ ಆರ್ಥಿಕ ಶುಭಾಶಯ ಕೊಡ್ತಾ ಇದೀವಿ ಸರ್. ಜೈ ಭೀಮ್.